ಹಲೋ ಮೈ ಡಿಯರ್ ಚೋಟಾ ಚಾಂಪಿಯನ್ಸ್. ನಾನು ನಿಮ್ಮ ಮೆಂಟರ್ ವರ್ಷಿಣಿ ಮ್ಯಾಮ್. ನಮ್ಮ ವೇದಾಂತ SLC 10 ಚಾನಲ್ಗೆ ವೆಲ್ಕಮ್ ಯು ಆಲ್. ಇವತ್ತು ಆಲ್ರೆಡಿ ನೀವು ಫಸ್ಟ್ 2 ವಿಡಿಯೋಸ್ ನೋಡಿದ್ರೆ ಇದು ಯಾವ ವಿಡಿಯೋ ಅಂತ ನಿಮಗೆ ಗೊತ್ತಾಗುತ್ತೆ. ಆಲ್ರೆಡಿ ನಾನು ಬಯಾಲಜಿ ಮತ್ತೆ ಕೆಮಿಸ್ಟ್ರಿ ಬಗ್ಗೆ ಎಷ್ಟು ಚಾಪ್ಟರ್ಸ್ಗೆ ಎಷ್ಟು ವೇಟೇಜ್ ನ ಕೊಟ್ಟಿದ್ದಾರೆ ಅಂಡ್ ಚಾಪ್ಟರ್ಸ್ಗೆ ಎಷ್ಟು ಮಾರ್ಕ್ಸ್ ನ ಅಲಾಟ್ ಮಾಡಿದ್ದಾರೆ. 1 ಮಾರ್ಕ್ಸ್ ಕ್ವಶನ್ಸ್ ಯಾವ ಚಾಪ್ಟರ್ಸ್ ಇಂದ ಬರುತ್ತೆ, 5 ಮಾರ್ಕ್ಸ್ ಕ್ವಶನ್ಸ್ ಯಾವ ಚಾಪ್ಟರ್ಸ್ ಇಂದ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ ಬಯಾಲಜಿ ಮತ್ತೆ ಕೆಮಿಸ್ಟ್ರಿಯಲ್ಲಿ. ಇವತ್ತು ಫಿಸಿಕ್ಸ್ ಅಲ್ಲಿ ಯಾವ್ಯಾವ ಚಾಪ್ಟರ್ಸ್ಗೆ ಎಷ್ಟೆಷ್ಟು ವೇಟೇಜ್ ನ ಕೊಟ್ಟಿದ್ದಾರೆ ಅಂಡ್ ಎಲ್ಲಿ ಯಾವ ಚಾಪ್ಟರ್ಸ್ ಅಲ್ಲಿ 1 ಮಾರ್ಕ್ಸ್ ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತ ಡೌಟ್ ಇರುತ್ತಲ್ವಾ, ಅದಕ್ಕೋಸ್ಕರ ಅಂತಾನೆ ಈ ವಿಡಿಯೋ. ಕಂಪ್ಲೀಟ್ ಆಗಿ ನಾವು ಫಿಸಿಕ್ಸ್ ಅಲ್ಲಿ ಹೇಗೆ ಚಾಪ್ಟರ್ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇದೇ ತರ ಯಾವುದೇ ಕಂಟೆಂಟ್ ಕೂಡ ಮಿಸ್ ಆಗಬಾರ್ದು ಅಂತಂದ್ರೆ ನಮ್ಮ ವೇದಾಂತ SLC 10th ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು, ಹಾಗೆ ಲೈಕ್ ಕೂಡ ಮಾಡಬೇಕು ಕಂಟೆಂಟ್ ಇಷ್ಟ ಆಯ್ತು ಅಂತಂದ್ರೆ. ಅಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯೂಟ್ಯೂಬ್ ಅಲ್ದಲೇನೆ ಇನ್ನ ಒಂದು ವೆಬ್ಸೈಟ್ಸ್ಗಳಲ್ಲೂ ಇದೆ, ನೀವು ಆಲ್ಮೋಸ್ಟ್ ಯೂಸ್ ಮಾಡಿರುವಂತ ವೆಬ್ಸೈಟ್ಸ್. ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಂಡ್ ವೆಬ್ ಆಪ್ಸ್ ಲೈಕ್ ದಟ್. ವಾಟ್ಸ್ಆಪ್ ಅಂತೂ ನೀವು ಯೂಸ್ ಮಾಡ್ತಾನೆ ಇರ್ತೀರಾ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ, ಟೆಲಿಗ್ರಾಮ್ ರೇರ್ ಅಲ್ವಾ, ಅಲ್ಲೂ ಕೂಡ ಇದೆ. ಅಂಡ್ ಸ್ನ್ಯಾಪ್ಚಾಟ್ ಕೂಡ ಇದೆ, ಲೈಕ್ ವೇದಾಂತು ವೈಬ್ಸ್ ಅಂತ, ಅಲ್ಲೂ ಕೂಡ ಫಾಲೋ ಮಾಡಿ. ಓಕೆ, ಅಲ್ಲೂ ಕೂಡ ನಿಮ್ಗೆ ಏನಾದ್ರು ಕಂಟೆಂಟ್ ನೋಟಿಫೈ ಬರುತ್ತೆ, ಯಾವುದೇ ಮಿಸ್ ಕೂಡ ಆಗಲ್ಲ ಅವಾಗ. ನೆಕ್ಸ್ಟ್, ಇದು ಆಲ್ರೆಡಿ ನೀವು ಫಸ್ಟ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋದು ಕೂಡ ನೋಡ್ಕೊಂಡು ಬನ್ನಿ. ಇದು ಆಲ್ರೆಡಿ ಆಲ್ಮೋಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಇನ್ನ ಬೇಸಿಕ್ ಡೀಟೇಲ್ಡ್ ವೇಲಿ ಹೇಳ್ಬೇಕು ಅಂದ್ರೆ ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂತಂದ್ರೆ ದಟ್ ಈಸ್ 80ಗೆ. ಅಂಡ್ ಟೋಟಲ್ ಕ್ವಶನ್ಸ್ ಎಷ್ಟು ಬರುತ್ತೆ ಅಂತಂದ್ರೆ ದಟ್ ಈಸ್ 38 ಕ್ವಶನ್ಸ್ ಇರುತ್ತೆ ನಿಮಗೆ. ನೆಕ್ಸ್ಟ್, ವಾಟ್ ಆರ್ ದ ಟೈಪ್ಸ್ ಆಫ್ ಕ್ವಶನ್ಸ್ ಇರುತ್ತೆ ಆಲ್ರೆಡಿ ನಿಮಗೆ ಗೊತ್ತಿರೋದೆ. 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಅಂಡ್ 5 ಮಾರ್ಕ್ಸ್. ನೆಕ್ಸ್ಟ್, ಯಾವ ತರ ಚಾಪ್ಟರ್ ವೈಸ್ ನ ಇದು ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ ನಾನು ಆಲ್ರೆಡಿ. ಕ್ವಶನ್ ಟೈಪ್ 1 ಮಾರ್ಕ್ಸ್ ಟು 16 ಬರುತ್ತೆ. ನೀವು ಈ 3 ವಿಡಿಯೋಸ್ ನೋಡಿದ್ರೆ ಆಲ್ರೆಡಿ ನಿಮ್ಮ ಮೈಂಡ್ ಅಲ್ಲಿ ಇರುತ್ತೆ. 1 ಮಾರ್ಕ್ಸ್ 16 ಕ್ವಶನ್ಸ್ ಬರುತ್ತೆ, 2 ಮಾರ್ಕ್ಸ್ 8 ಕ್ವಶನ್ಸ್ ಬರುತ್ತೆ, 3 ಮಾರ್ಕ್ಸ್ 9 ಕ್ವಶನ್ಸ್ ಬರುತ್ತೆ, 4 ಮಾರ್ಕ್ಸ್ ಇಟ್ಸ್ 4 ಕ್ವಶನ್ಸ್, 5 ಮಾರ್ಕ್ಸ್ ಇಸ್ ಓನ್ಲಿ 1 ಕ್ವಶನ್. ಓಕೆ, ನೆಕ್ಸ್ಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಚಾಪ್ಟರ್ ವೈಸ್ ಎಷ್ಟು ವೇಟೇಜ್ ಇದೆ, ವಿಚ್ ಆರ್ ಆಲ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು, ಎಷ್ಟಕ್ಕೆ ನಾವು ಡೆಪ್ತ್ ಅಲ್ಲಿ ಓದ್ಬೇಕು, ಯಾವುದಕ್ಕೆ ಫಸ್ಟ್ ನಾವು ಕಂಪ್ಲೀಟ್ ಆಗಿ ಅದನ್ನ ಕವರ್ ಮಾಡಬೇಕು ಅಂತಂದ್ರೆ. ದ ಫಸ್ಟ್ ಚಾಪ್ಟರ್ ಇಸ್ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಅದಕ್ಕೆ ಎಷ್ಟು ವೇಟೇಜ್ ಇದೆ, 8 ಮಾರ್ಕ್ಸ್ ಇದೆ. ಓಕೆ, ಇಟ್ಸ್ ಎ ಹೈಯೆಸ್ಟ್ ಅಲ್ವಾ. ಇದು ಕೂಡ ಇದೆ. ಓಕೆ, ನೋಡೋಣ. ನೆಕ್ಸ್ಟ್, ಹ್ಯೂಮನ್ ಐ ಅಂಡ್ ಕಂಟ್ರೋಲ್ ಕಲರ್ಫುಲ್ ವರ್ಲ್ಡ್. ಓಕೆ, ಇದಕ್ಕೆ ಎಷ್ಟಿದೆ, 5 ಮಾರ್ಕ್ಸ್ ಇದೆ. ಇದು ಆಲ್ಮೋಸ್ಟ್ ಎಲ್ಲಾ ಚಾಪ್ಟರ್ಸ್ಗೂ ನೋಡಿದ್ರೆ ಎಷ್ಟಿದೆ, ಕಮ್ಮಿ ಇದೆ ಅಲ್ವಾ. ಇದನ್ನ ಲಾಸ್ಟ್ ಇಟ್ಕೋಬಹುದು. ನೆಕ್ಸ್ಟ್, ಎಲೆಕ್ಟ್ರಿಸಿಟಿ ಕೂಡ ಇಟ್ಸ್ ವೆರಿ ಇಂಪಾರ್ಟೆಂಟ್, 8 ಮಾರ್ಕ್ಸ್ ಇದೆ. ಓಕೆನಾ, 8 ಮಾರ್ಕ್ಸ್ ಇದೆ. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಕೂಡ 6 ಮಾರ್ಕ್ಸ್ ಇದೆ. 5 and 6 ಮಾರ್ಕ್ಸ್ ಇದು ಕೂಡ ಇಂಪಾರ್ಟೆಂಟ್. ಬಟ್ ಫಸ್ಟ್ ನೀವು ಯಾವ್ದಕ್ಕೆ ತುಂಬಾ ಇಂಪಾರ್ಟೆಂಟ್ ಕೊಡ್ಬೇಕು ಅಂತಂದ್ರೆ these two. Okay, this one is very important and this one is also very important. ಇದೇ ಚಾಪ್ಟರ್ಸ್ ಇಂಪಾರ್ಟೆಂಟ್ ಅಲ್ವಾ ಮ್ಯಾಮ್? ಇಂಪಾರ್ಟೆಂಟ್ ಕೂಡ, ಯಾಕಂದ್ರೆ ಔಟ್ ಆಫ್ 4 ತೆಗಿಬೇಕು ಅಂತ ಅಂದಾಗ ಈ 5 ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್, 6 ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್. ಬಟ್ ಈ 2 ಚಾಪ್ಟರ್ಸ್ ನ ನೀವು ಫಿನಿಶ್ ಮಾಡಾದ್ಮೇಲೆ ದಿಸ್ ಒನ್ ಚಾಪ್ಟರ್ ದ ಎಲೆಕ್ಟ್ರಿಸಿಟಿ, ಇದೆರಡು ಚಾಪ್ಟರ್ ಫಿನಿಶ್ ಮಾಡಾದ್ಮೇಲೆ ನೀವು ಯಾವ ಚಾಪ್ಟರ್ಗೆ ಹೋಗ್ಬೇಕು ಅಂದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆನಾ, ಈ ಚಾಪ್ಟರ್ಸ್ಗೆ ಸ್ವಲ್ಪ ಜಾಸ್ತಿ ಮತ್ತೆ ರೀಡ್ ಮಾಡಿ. ಅಟ್ ಲಾಸ್ಟ್ ಅಲ್ಲಿ ಇದ್ರ ಬಗ್ಗೆನೂ ಓದ್ಕೊಳ್ಳಿ, ಚಾಪ್ಟರ್ ವೈಸ್ ಕ್ವಶನ್ಸ್ ವೈಸ್ ಯಾವ್ದಿದೆ. ಬಟ್ ಈ 3 ಚಾಪ್ಟರ್ಸ್ ನ ಡೀಟೇಲ್ಡ್ ಆಗಿ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್, ಯಾವ್ದು ಪಕ್ಕ ಬಂದೇ ಬರುತ್ತೆ ಅನ್ನೋ ಕ್ವಶನ್ಸ್ ನ ಯು ಗೋ ಥ್ರೂ ಇಟ್. ಅದನ್ನ ಇಂಪಾರ್ಟೆಂಟ್ ನೋಡಿ. ಇದ್ರಲ್ಲಿ ಹೇಗೆ ಇರ್ಬೇಕು ಅಂತಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಪ್ರೀವಿಯಸ್ ಇಯರ್ ಅಲ್ಲಿ ಬಂದಿರುತ್ತೆ ಆ ಕ್ವಶನ್ಸ್ ನ ಜಾಸ್ತಿ ಓದಿ, ಇನ್ನ ಬೇರೆದೆಲ್ಲ ಸ್ವಲ್ಪ ಓದಿದ್ರೆ ಓಕೆ. ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ನಿಮಗೆ ಅಷ್ಟೇ ಸಾಕು. ಬಟ್ ಇದ್ರಲ್ಲೂ ಮ್ಯಾಮ್ ಯಾವ ತರ 1 ಮಾರ್ಕ್ಸ್ ಯಾವ ಚಾಪ್ಟರ್ ಇಂದ ಬರುತ್ತೆ, 2 ಮಾರ್ಕ್ಸ್ ಯಾವ ಚಾಪ್ಟರ್ ಇಂದ ಬರುತ್ತೆ ಅನ್ನೋದು ಡೌಟ್ ಇರುತ್ತಲ್ವಾ. ಅದೆಲ್ಲ ಕ್ಲಿಯರ್ ಆಗುತ್ತೆ ಇವಾಗ. ನೆಕ್ಸ್ಟ್, ಲೈಟ್ ರಿಫ್ಲೆಕ್ಷನ್ ಫಸ್ಟ್ ಎಷ್ಟಿತ್ತು ಹೇಳಿ,
ಟೋಟಲ್ 8. ಸೊ ಇದೇ ಚಾಪ್ಟರ್ನ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ 8 ಚಾಪ್ಟರು ಫಸ್ಟ್ ನಾವು ರೀಡ್ ಮಾಡಲೇಬೇಕು. ನೆಕ್ಸ್ಟ್ ದಿಸ್ ಒನ್ ಇಸ್ ಸೆಕೆಂಡ್ ಅಂಡ್ ದಿಸ್ ಒನ್ ಇಸ್ ಅಟ್ ಲಾಸ್ಟ್ ಇಟ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಈಸ್ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ಗೆ ಏನೇನು ಇದು ಕಾಲಮ್ ಅಂತಂದ್ರೆ ನೀವು ಫಸ್ಟ್ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ದಿಸ್ ಇಸ್ ಫಾರ್ 1 marks ಕ್ವಶನ್. ಓಕೆ, ಸೊ ದಿಸ್ ಇಸ್ ಫಾರ್ 2 marks ಕ್ವಶನ್. So this is for 3 marks and this is for 4 marks and this is for 5 marks. Okay, so idenu antandre that's a total number of questions. So idu questions and total marks. Okay, so note down first light reflection and refraction alli 1 marks ಎಷ್ಟು ಬರುತ್ತೆ ಅಂತ ಹೇಳಿದ್ದಾರೆ. So just 1 marks. Next 2 marks ಅಲ್ಲಿ ಕೇಳದೇ ಇಲ್ಲ. 3 marks ಕ್ವಶನ್ ಎಷ್ಟು ಕೇಳ್ತಾರೆ? 1 ಕ್ವಶನ್. 4 marks ಇಂದು 1 ಕ್ವಶನ್. 5 marks ಅಲ್ಲಿ ಕೇಳೋದಿಲ್ಲ ಮಕ್ಕಳ. ಸೊ ನೋ 5 marks ಕ್ವಶನ್ ಅದರಲ್ಲಿ. ನೆಕ್ಸ್ಟ್ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಅಲ್ಲಿ ಜಸ್ಟ್ ನಮಗೆ ಎಷ್ಟಿದೆ ಮಾರ್ಕ್ಸ್? 5 ಅಲ್ವಾ? ಟೋಟಲ್ ಮಾರ್ಕ್ಸ್ ಎಷ್ಟು ಕೇಳ್ತಿದ್ದಾರೆ? 1 marks ಕ್ವಶನ್ ಇದ್ರಲ್ಲಿ ಇಲ್ವೇ ಇಲ್ಲ. ಸೊ 2 marks ಕ್ವಶನ್ ಅಂಡ್ 3 marks ಕ್ವಶನ್ ಅಂತ ಕೇಳ್ತಿದ್ದಾರೆ. ಜಸ್ಟ್ ಟೋಟಲ್ ನಂಬರ್ ಕ್ವಶನ್ 2 ಅಷ್ಟೇ ಕ್ವಶನ್ಸ್ ಕೇಳೋದು. 2 marks ಒಂದು ಮತ್ತೆ 3 marks ಒಂದು. ನೀವು ಪ್ರೀವಿಯಸ್ ಇಯರ್ ಇಂಪಾರ್ಟೆಂಟ್ ಕ್ವಶನ್ಸ್ ಓದಿದ್ರೆ ಸಾಕಲ್ವಾ? ಸೊ 1 marks ಹೇಗಿದ್ರು ಕೇಳಲ್ಲ ಇದರಲ್ಲಿ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿಯಲ್ಲಿ 1 marks ಇಂದು 2 ಕ್ವಶನ್ಸ್ ಕೇಳ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂಡ್ 2 marks ಇಂದು 1 ಕ್ವಶನ್. ಅಟ್ ಲಾಸ್ಟ್ ಒಂದು 4 marks 1 ಕ್ವಶನ್ ಕೇಳ್ತಿರೋದು. 5 marks ಕೂಡ ಇಲ್ಲ ಅಂಡ್ ಇವನ್ 3 marks ಕೂಡ ಇಲ್ಲ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ 1 marks ಇಂದು 1 ಕ್ವಶನ್, 2 marks to 1 ಕ್ವಶನ್, 3 marks to 1 ಕ್ವಶನ್. ಸೊ ಇಷ್ಟು ಕ್ವಶನ್ಸ್ ನೋಡ್ಕೊಂಡ್ರೆ ಸಾಕು. ಸೊ ಇದ್ರಲ್ಲಿ ಫಸ್ಟ್ ಅಲ್ಲೆಲ್ಲ 2 marks ಕೇಳೋದೇ ಇಲ್ಲ ನಿಮ್ಗೆ ಅಲ್ವಾ? ಇದ್ರಲ್ಲೂ 1 marks ಇಲ್ಲ. ಇಟ್ಸ್ ವೆರಿ ಈಸಿ ಚಾಪ್ಟರ್ ತರ ನೀವು ಓದ್ಕೊಂಡ್ರೆ ಮುಗೀತು. ಸೊ ದಟ್ಸ್ ಹ್ಯೂಮನ್ ಐ ಅಂಡ್ ಕಲರ್ಫುಲ್. ಯಾಕಂದ್ರೆ 5 marks ಕೂಡ ಕೇಳಲ್ಲ, 4 marks ಇಲ್ಲ, ಜಸ್ಟ್ 3 and 2 marks. ಇದ್ರಲ್ಲೂ ಅಷ್ಟೇ ಎಲೆಕ್ಟ್ರಿಸಿಟಿ 8 marks ಇರೋದ್ರಿಂದ 1 marks to 2 questions ಕೇಳ್ತಾರೆ, 2 marks to 1. So there is no 3 marks question and 5 marks question ಕೂಡ ಇಲ್ಲ, 5 marks question ಕೂಡ. ಸೊ ನೀವು ನೋಡ್ಬೋದು 5 marks question ಯಾವುದು ಕೇಳಲ್ಲ ಇದ್ರಲ್ಲೂ. ಜಸ್ಟ್ 4 marks ಇಂದು ವೇಟೇಜ್ ಇರುವಂತ ಚಾಪ್ಟರ್ ನಾನು ಯಾವ್ದು ಇಂಪಾರ್ಟೆಂಟ್ ಚಾಪ್ಟರ್ ಅಂದ್ರೆ ದಿಸ್ ಒನ್ ಅಂಡ್ ದಿಸ್ ಒನ್. ಓಕೆ, ಸೊ ಅದೆರಡಲ್ಲೂ ಮಾತ್ರ ನಿಮಗೆ 4 ಕೇಳಿರೋದಿನ್ನೆಲ್ಲ ಅಟ್ ಲಾಸ್ಟ್ 3ಗೆ ಸ್ಟಾಪ್ ಆಗಿದೆ ಮಕ್ಕಳು. ಓಕೆ, ಸೊ ಇದನ್ನ ಇಷ್ಟನ್ನ ನೋಡ್ಕೊಂಡ್ರೆ ಇದು ನೀವು ಯಾವಾಗಲೇ ಸ್ಟಡಿ ಮಾಡುವಾಗಲೇ ಇದು ನಿಮ್ಮ ಮೈಂಡಲ್ಲಿ ಇರಬೇಕು. ಇದಿದ್ರೆ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಎಷ್ಟು ಡೆಪ್ತ್ ಅಲ್ಲಿ ನಾನು ಓದ್ಬೇಕು, ಯಾವ ಚಾಪ್ಟರ್ನ ಎಷ್ಟು ಕಾನ್ಸೆಪ್ಟ್ಸ್ ನಾನು ಅರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ, ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಮೆಂಟ್ ಹಾಕಿ. ಅಂಡ್ ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಒಂದು ವಿಡಿಯೋ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.